ಇಲ್ಲಿ ಮಂತ್ರಿಗಳು ನಮ್ಮ ಹತ್ರ ಬರಲಿ, ಫ್ಯಾಕ್ಟರಿ ಮಾಲೀಕರು ಬರಲಿ, ಸರ್ಕಾರ ನಮಗೆ ಸಹಾಯ ಮಾಡಲಿ ಅಂತ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಕೂತು ಕಾಯೋ ಬದಲು ರೈತರೊಂದು ಸಣ್ಣ ಕೆಲಸ ಮಾಡ್ಬಿಡ್ಬಹುದು. ಏನಿಲ್ಲ, ಸಿಂಪಲ್ ಆಗಿ ಮುಂದಿನ ವರ್ಷ ಕಬ್ಬು ನಾಟಿ ಮಾಡೋದನ್ನ ನಿಲ್ಲಿಸಿ, ಅಥವಾ ನೀವೀಗ ಎಷ್ಟು ಬೆಳೀತಾ ಇದ್ದೀರಿ ಅದನ್ನ ಅರ್ಧಕ್ಕೆ ಕಡಿಮೆ ಮಾಡ್ಕೊಳ್ಳಿ. 100 ಟನ್ ಬೆಳೆಯೋ ರೈತ 50 ಟನ್ಗೆ ಇಳಿಸ್ಲಿ, 10 ಟನ್ ಬೆಳೆಯೋ ರೈತ 5 ಟನ್ಗೆ ಇಳಿಸಿ ನೋಡಿ. ಫ್ಯಾಕ್ಟರಿಗಳಿಗೆ ಕಬ್ಬಿನ ಕೊರತೆ ಉಂಟಾಗತ್ತೆ. ಅವರು ಕೂಡ ಬಂಡವಾಳ ಹಾಕೊಂಡು ಸಂಬಳ ಕೊಟ್ಕೊಂಡು ಲಾಭದ ನಿರೀಕ್ಷೆಯಲ್ಲೇ ಕೂತಿರ್ತಾರೆ ಅಲ್ವಾ. 1-2 ವರ್ಷ ನಷ್ಟಕ್ಕೀಡಾದ್ರೆ ರೈತರ ಕಷ್ಟ ಏನು ಅನ್ನೋದು ಅವ್ರಿಗೂ ಗೊತ್ತಾಗತ್ತೆ. ಇನ್ನು ಕಬ್ಬು ಬೆಳೆ ಕಡಿಮೆ ಆದರೆ ಕಬ್ಬಿನ ಖರೀದಿಗೆ ಕಾಂಪಿಟೇಷನ್ ಶುರು ಆಗುತ್ತೆ. ಆಗ ನೀವು ಕೇಳಿದ ಬೆಲೆ ಕೊಟ್ಟು ಕಟಾವು ಮಾಡ್ಕೊಂಡು ಹೋಗೋ ಮಟ್ಟಕ್ಕೆ ಅವ್ರು ಬರ್ತಾರೆ. ಅವರು ಬರದೇ ಇದ್ರು ಸುಮ್ಮನೆ ಕೂತ್ಕೊಂಡು ವರ್ಷಕ್ಕೊಂದು 35-40 ಸಾವಿರ ಕೋಟಿ ರೂಪಾಯಿಗಳನ್ನ ಎಣಿಸ್ತಾ ಇದೆಯಲ್ಲ ಸರ್ಕಾರ, ಅದು ಬರುತ್ತೆ ನಿಮ್ಮ ಮನೆ ಹತ್ರಕ್ಕೆ. ಇನ್ನು ಕಬ್ಬು ಬೆಳೆದೇ ಇದ್ರೆ ರೈತ ಇನ್ನೇನೋ ಬೆಳಿಬಹುದು. 1-2 ವರ್ಷ ಕಬ್ಬಿಗೆ ರೆಸ್ಟ್ ಕೊಟ್ರೆ ಪ್ರಪಂಚ ಮುಳುಗ್ ಹೋಗೋದಿಲ್ಲ. ಆದ್ರೆ ಸಕ್ಕರೆ ಕಾರ್ಖಾನೆಯಲ್ಲಿ ಸಕ್ಕರೆ ಮೊಲಾಸಿಸ್ನೇ ತಯಾರು ಮಾಡಬೇಕು. ಅವರು ಆ ಫ್ಯಾಕ್ಟರಿಗಳಲ್ಲಿ ಭತ್ತ ಕೊಟ್ಟೋದಿಕ್ ಆಗೋದಿಲ್ಲ. ನೀವು ಇಷ್ಟು ಮಾಡಿದ್ರೆ ಸಕ್ಕರೆ ಕಾರ್ಖಾನೆಗಳ ದಣಿಗಳು ಖಾಸಗಿ ವಿಮಾನಗಳನ್ನ ಬಿಟ್ಟು ನಿಮ್ಮ ಊರುಗಳಿಗೆ ಬರೋ ಹಾಗಾಗತ್ತೆ. ಆದ್ರೆ ಅದನ್ನ ಮಾಡೋದಕ್ಕೆ ರೈತರಲ್ಲಿ ಒಂದು ಒಗ್ಗಟ್ಟು ಬೇಕು. ರೈತ ಸಂಘಟನೆಗಳ ನಾಯಕರಲ್ಲಿ ಪ್ರಾಮಾಣಿಕತೆ ಮತ್ತು ಇಚ್ಛಾಶಕ್ತಿ ಬೇಕು. ಅದು ಸಾಧ್ಯ ಆದರೆ ರೈತರ ಸಮಸ್ಯೆಗಳು ಈಡೇರುತ್ತವೆ. ಸರ್ಕಾರ ಯಾವುದಾದ್ರೂ ಧಣಿ ಯಾವನಾದರೂ ನಿಮ್ಮ ಹತ್ರಕ್ಕೆ ಬರಲೇಬೇಕಾಗತ್ತೆ. ಆದರೆ ಇದು ಸಾಧ್ಯನಾ? ರಾಜ್ಯದ ರೈತರು ಯೋಚನೆ ಮಾಡಬೇಕು. ಹಾಗೆ ಇದು ಕೇವಲ ಬೆಳಗಾವಿಯ ರೈತರ ಪ್ರತಿಭಟನೆ ಮಾತ್ರ ಆಗಿ ಉಳಿಬಾರ್ದು. ಕಬ್ಬು ಬೆಳೆಯುವ ಇನ್ನಿತರ ಜಿಲ್ಲೆಗಳ ರೈತರು ಕೂಡ ಬೆಳಗಾವಿಯ ರೈತ ಸಹೋದರರ ಜೊತೆ ಸೇರಲಿ. ಅವರಿಗೆ ಎಲ್ಲ ರೈತರ ಬೆಂಬಲವೂ ಸಿಗಲಿ. ಒಗ್ಗಟ್ಟಿದ್ರೆ ಮಾತ್ರ ಬೆಲೆ ಮತ್ತು ಬಲ.